ನಾವು ಈಗಾಗಲೇ 1 2 3 4 5 5 ಮತ್ತು 9ರಿಂದ 9 10 11 ಏನಿದೆ ಅಷ್ಟು ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನ ನೋಡಿದ್ವಿ. ಇನ್ನು ಉಳಿದಂಥ 6 7 8 ಈ ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನು ನೋಡಿರಲಿಲ್ಲ. 5ನೇ ತರಗತಿಯ ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ತು. ಇವತ್ತು 6 7 8 ಆ ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡೋಣ. ಇನ್ನೊಂದು ಕ್ಲಾಸಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನದ ಎಲ್ಲ ಕ್ವಶನ್ಸ್ಗಳನ್ನು ಇದರಲ್ಲಿ ಕವರ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ನೊಂದು ಕ್ಲಾಸಲ್ಲಿ 5ನೇ ತರಗತಿಯ ಎಲ್ಲ ಪ್ರಶ್ನೋತ್ತರಗಳು ನಿಮ್ಮ ಮುಂದೆ ಇರುತ್ತೆ. ಇನ್ನುಳಿದಂತೆ ಯಾರಾದರೂ PSTRಗೆ ತಯಾರಿ ಮಾಡ್ತಾ ಇದ್ದರೆ ಅವರಿಗೆ ಕಂಪ್ಯೂಟರ್ ತರಗತಿಗಳು ಪ್ಲಸ್ PDF ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ. ಕನ್ನಡ ಕ್ಲಾಸ್ಗಳು ಹಾಗೂ PDF ಕೂಡ ಅವೈಲಬಲ್ ಇದೆ. ಇದೀಗ ಪರಿಸರ ಅಧ್ಯಯನ 5ನೇ ತರಗತಿಯದು ಕೂಡ ಕಂಪ್ಲೀಟ್ ಆಗುತ್ತೆ. ಇದರ PDF ಕೂಡ ಸಿಗುತ್ತೆ. ಓಕೆ, ಶುರು ಮಾಡೋಣ ಸ್ನೇಹಿತರೆ. ಅಧ್ಯಾಯ 6 ವಾಯು. ವಾಯುಗೋಳ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ, ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿರುವ ವಾಯುವನ್ನು ವಾಯುಗೋಳ ಎಂದು ಕರೀತಾರೆ. ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿರುವ ವಾಯುವನ್ನು ವಾಯುಗೋಳ ಅಂತ ಕರೀತಾರೆ. ನಾವು ಉಸಿರಾಡಲು ವಾಯುವಿನಲ್ಲಿರುವ ಯಾವ ಅನಿಲವನ್ನು ಬಳಸ್ತೀವಿ ಅಂದರೆ ಎಲ್ರಿಗೂ ಗೊತ್ತಿದೆ, ಆಕ್ಸಿಜನ್. ಏನಂತಾರೆ? ಆಕ್ಸಿಜನ್. ಅದನ್ನು ಕನ್ನಡದಲ್ಲಿ ಆಮ್ಲಜನಕ. ಓಕೆ, ಇಂಧನ ದ್ರವ್ಯಗಳನ್ನು ಉರಿಸಲು ಯಾವ ಅನಿಲ ಅತ್ಯವಶ್ಯಕ? ಯಾವುದೇ ಒಂದು ವಸ್ತು ಉರಿಬೇಕು ಅಂದರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಅತ್ಯಂತ ಅನಿವಾರ್ಯ ಅನ್ನೋದು ಗೊತ್ತಿರಲಿ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಅನಿಲ ಯಾವುದು ಅಂದರೆ ನೈಟ್ರೋಜನ್. 88% ಇದೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ನಾವು ಈಗ ಟೆಕ್ಸ್ಟ್ ಬುಕ್ಕನ್ನು ಓದೋದಕ್ಕಿಂತ ಅದರಲ್ಲಿ ಕ್ವಶನ್ಸ್ ರೆಡಿ ಮಾಡಿ ಓದೋದ್ರಿಂದ ನಮಗೆ ಅತ್ಯಂತ ಅವಶ್ಯಕವಾಗುತ್ತೆ. ಟೆಕ್ಸ್ಟ್ ಬುಕ್ ಓದಿದಾಗ ಒಮ್ಮೊಮ್ಮೆ ನೆನಪಲ್ಲಿ ಉಳಿಯೋದಿಲ್ಲ. ಬಟ್ ಈ ರೀತಿ ಇಡೀ ಟೆಕ್ಸ್ಟ್ ಬುಕ್ಕನ್ನೇ ಒಂದು ರೀತಿ ಕ್ವಶನ್ ಆನ್ಸರ್ ಆಗಿ ಮಾಡ್ಕೊಂಡು ಓದಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಕ್ವಶನ್ ಆನ್ಸರನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಂತ ಈಗ ಶೇರ್ ಮಾಡೋಕೆ ಹೋಗಬೇಡಿ, ಈ ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಶೇರ್ ಮಾಡಿ. ಓಕೆ, ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂದರೆ ಆಮ್ಲಜನಕದ ಪ್ರಮಾಣ 21% ಇರುವಂಥದ್ದು. ವಾಯುವಿನಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂದರೆ 0.04%. ವಾಯುವಿನಲ್ಲಿರುವ ಇತರ ಘಟಕಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ವಾಯುವಿನಲ್ಲಿ ಜಡ ಅನಿಲಗಳು, ಧೂಳಿನ ಕಣಗಳು ಇರುತ್ತವೆ. ಅವುಗಳು 0.96 ಇರುತ್ತವೆ. ಇದನ್ನು ನಾವು ಬುಕ್ಸಲ್ಲಿ ಓದಿದ್ರೆ ತಲೆಯಲ್ಲಿ ಇರುತ್ತೆ. ಬಟ್ ಈ ರೀತಿ ಕ್ವಶನ್ ಮಾಡ್ಕೊಂಡಾಗ ನಮ್ಗೆ ಇದಾಗುತ್ತೆ. ಯಾವುದೇ ಆಗಲಿ ನೀವು ಯಾವ ರೀತಿ ಕ್ವಶನ್ಸ್ ಬರಬಹುದು ಅನ್ನೋದನ್ನು ನಾವೇ ಕ್ರಿಯೇಟ್ ಮಾಡೋದ್ರಿಂದ ಅವ್ರು ನೆಕ್ಸ್ಟ್ ಏನು ಕ್ವಶನ್ಸ್ ಕೇಳ್ತಾನೆ ಅಂತ ಗೊತ್ತಾಗುತ್ತೆ. ಬಟ್ ಬುಕ್ಸನ್ನು 2-3 ಸರಿ ಓದೋದಕ್ಕಿಂತ ಒಮ್ಮೆ ಕ್ವಶನ್ಸನ್ನು ರೆಡಿ ಮಾಡ್ಕೊಂಡು ಓದೋದು ತುಂಬ ಅನುಕೂಲ ಆಗುತ್ತೆ. ಓಕೆ, ಖಾಲಿ ಗಾಜಿನ ಲೋಟವನ್ನು ನೀರಿನಲ್ಲಿ ತಲೆ ಕೆಳಗಾಗಿ ಅದುಮಿದಾಗ ನೀರು ಒಳಗೆ ಹೋಗದಿರಲು ಕಾರಣ ಏನಂದರೆ, ಏಕೆಂದರೆ ಖಾಲಿ ಲೋಟವು ನಿಜವಾಗಿಯೂ ಖಾಲಿಯಾಗಿರುವುದಿಲ್ಲ, ಅದರಲ್ಲಿ ಗಾಳಿ ಅಥವಾ ವಾಯು ತುಂಬಿರುತ್ತೆ. ವಾಯುವಿಗೆ ತೂಕವಿದೆಯೇ ಅಂದರೆ ಖಂಡಿತವಾಗಿಯೂ ತೂಕವಿದೆ. ಬಲೂನ್ ನೋಡ್ಬೋದಲ್ಲ. ವಾಯು ಸ್ಥಳವನ್ನು ಆಕ್ರಮಿಸುತ್ತೆ, ಖಂಡಿತ, ಅದಕ್ಕೂ ಬಲೂನೇ ಉದಾಹರಣೆ. ಗಾಳಿ ಎಂದರೇನು? ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನು ಗಾಳಿ ಅಂತ, ವಾಯು ಏನಿರುತ್ತೆ ಅದು ಚಲಿಸಲು ಆರಂಭಿಸಿದಾಗ ನಾವು ಅದನ್ನು ಗಾಳಿ ಅಂತ ಕರಿತೀವಿ. ಚಲಿಸುವ ಗಾಳಿಗೆ ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ. ವಿಂಡ್ ಎನರ್ಜಿ ಅಂತ ಇರೋದೇನಕ್ಕೆ? ಗಾಳಿಯ ರಭಸಕ್ಕೆ ಉದಾಹರಣೆ ನೋಡಿ. ತೆಂಗಿನ ಮರಗಳು ತೂಗುತ್ತವೆ, ಗಾಳಿಪಟಗಳು ಮೇಲಕ್ಕೆ ಹಾರುತ್ತವೆ, ಬಲೂನ್ಗಳು ಕೂಡ ಹಾರುತ್ತವೆ. ವಾಯು ಮಾಲಿನ್ಯ ಎಂದರೇನು? ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು, ಧೂಳು, ಸೂಕ್ಷ್ಮಜೀವಿಗಳನ್ನು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ. ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಯಾವುವು ಅಂದರೆ ಕಾರ್ಖಾನೆಗಳ ಹೊಗೆ, ವಾಹನಗಳ ಹೊಗೆ ಮತ್ತು ವಸ್ತುಗಳ ಸುಡುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಲೆಟ್ಸ್ ಮೇಕ್ ಗೋ. ವಾಯು ಮಾಲಿನ್ಯದಿಂದ ಉಂಟಾಗುವ ಗಂಭೀರ ಆರೋಗ್ಯ ಸಮಸ್ಯೆಗಳು ಯಾವುವು ಅಂದರೆ ಹೃದಯ ಸಂಬಂಧಿ ರೋಗಗಳು, ಕ್ಯಾನ್ಸರ್, ಶ್ವಾಸಕೋಶ, ಉಸಿರಾಟದ ತೊಂದರೆಗಳು. ವಾಯು ಮಾಲಿನ್ಯವು ಸಸ್ಯಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಸಸ್ಯಗಳಿಂದ ದೊರೆಯುವ ಉತ್ಪನ್ನಗಳ ಇಳುವರಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ವಾಯು ಮಾಲಿನ್ಯ. ಓಕೆ, ವಾಯು ಮಾಲಿನ್ಯದಿಂದ ಪ್ರಾಣಿಗಳಿಗೆ ಆಗುವ ತೊಂದರೆ ಏನು ಅಂದರೆ ವಾಯು ಮಾಲಿನ್ಯದಿಂದ ಕೆಲವು ಪ್ರಾಣಿಗಳ ಸಂತತಿಯೇ ಕಣ್ಮರೆಯಾಗ್ಬೋದು. ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಕಾರ್ಖಾನೆಗಳು ಏನು ಮಾಡಬೇಕು? ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ
ಎತ್ತರವಾದ ಹೊಗೆ ಕೊಳವೆಗಳನ್ನು ಕಟ್ಟಬೇಕು. ಹೊಗೆ ನಿಯಂತ್ರಣ ವಿನ್ಯಾಸವನ್ನು ರೂಪಿಸಿಕೊಳ್ಬೇಕು. ವಾಯು ಮಾಲಿನ್ಯ ಕಡಿಮೆ ಮಾಡಲು ಯಾವ ಇಂಧನ ಬಳಸುವುದು ಸೂಕ್ತ? ವಾಯು ಮಾಲಿನ್ಯ ಕಲ್ಲಿದ್ದಲು, ಡೀಸೆಲ್ ಇಂಧನ ಬದಲಾಗಿ ಗ್ಯಾಸ್ ಇಂಧನವನ್ನು ಬಳಸಬೇಕು. ಅಂದರೆ ಗ್ಯಾಸಲ್ಲಿ ಸ್ವಲ್ಪ ವಾಯು ಮಾಲಿನ್ಯ ಕಡಿಮೆ ಅಲ್ವಾ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಯಾವ ವಾಹನಗಳನ್ನು ಬಳಸಬೇಕು ಅಂದರೆ ಸಾರ್ವಜನಿಕ, ನಾವು ಪ್ರತಿಯೊಬ್ಬರು ಒಂದೊಂದು ವೆಹಿಕಲನ್ನು ಹೊಂದಿರೋ ಬದಲು ಸಾರ್ವಜನಿಕ ವೆಹಿಕಲ್ಸ್ಗಳು ಅಂದರೆ ಬಸ್ಗಳು, ಒಂದು ಬಸ್ಸಲ್ಲಿ ಎಷ್ಟು ಜನ ಹೋಗ್ಬೋದು, 80ರಿಂದ 100 ಜನ ಹೋಗ್ಬೋದು. ಅಲ್ಲಿ 100 ವೆಹಿಕಲ್ಗಳು ಅವಾಯ್ಡ್ ಆದರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ. ಅದರಿಂದ ಮತ್ತು ಟ್ರೈನು ಗೊತ್ತಲ್ಲ ಎಷ್ಟು ಜನ ಹೋಗ್ಬೋದು ಅಂತ. ವಾಯು ಮಾಲಿನ್ಯ ತಡೆಯಲು ಯಾವ ಬದಲಿ ಶಕ್ತಿಗಳನ್ನು ಉಪಯೋಗಿಸಬಹುದು ಅಂದರೆ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ, ಪವನ ಶಕ್ತಿ. ಯಾಕೆ ಈ ಮೂಮೆಂಟಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆಗ್ತಾ ಇದೆ. ಅಲ್ಲಿಂದ ಪೆಟ್ರೋಲ್ ಮತ್ತು ಗ್ಯಾಸ್ ನಮಗೆ ಬರ್ತಾ ಇಲ್ಲ. ಆ ಕಾರಣದಿಂದ ಬೆಂಗಳೂರಲ್ಲಿ ಬಹುತೇಕ 25-30% ಹೋಟೆಲ್ಗಳು ಮುಚ್ಚಲಾಗಿದೆ. ಯಾಕಂದರೆ ಊಟ ಸಿಗ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಗ್ಯಾಸ್ ಇದ್ರೆ ತಾನೇ ಕೊಡೋದು. ಸೊ ಈ ಟೈಮಲ್ಲಿ ಈ ಚಾಪ್ಟರನ್ನು ನೋಡ್ತಾ ಇರೋದು ಒಂದು ರೀತಿ ನಮಗೆ ತಟ್ಟುತ್ತೆ, ಅಂದರೆ ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅನ್ನುವಂಥದ್ದು ಒಂದು ಒಳ್ಳೆ ಪಾಯಿಂಟ್. ಓಕೆ, ಜನವಸತಿ ಪ್ರದೇಶಗಳಲ್ಲಿ ಕಸ ಸುಡಬಹುದೇ? ಖಂಡಿತವಾಗಿಯೂ ಸುಡಬಾರ್ದು, ಯಾಕಂದರೆ ವಾಯು ಮಾಲಿನ್ಯ ಉಂಟಾಗುತ್ತೆ. ವಾಯುವು ಯಾವೆಲ್ಲ ಜೀವಿಗಳ ಉಳಿವಿಗಾಗಿ ಅವಶ್ಯಕ ಅಂದರೆ ಸಸ್ಯ ಪ್ರಾಣಿ ಉಳಿವಿಗೆ ಎಲ್ಲಕ್ಕೂ ಅವಶ್ಯಕವಾಗಿದೆ. ಪರಿಸರ ತಮ್ಮ ಸಮತೋಲನಕ್ಕೆ ವಾಯು ಮಾಲಿನ್ಯ ತಡೆಗಟ್ಟುವುದು ಅವಶ್ಯಕವೇ? ಖಂಡಿತ ಹೌದು. ಎಲ್ಲ ಜೀವಿಗಳಿಗೂ ವಾಯು ಮಾಲಿನ್ಯ ಸಂಪನ್ಮೂಲ ಅಗತ್ಯವಾಗಿದ್ದು ಇದು ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಧೂಳಿನ ಕಣಗಳು ವಾಯುವಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಇವೆ? ಧೂಳಿನ ಕಣಗಳು ಅಂದರೆ ನೀರಾವಿ, ಜಡಾನಿಲ, ಧೂಳಿನ ಕಣಗಳು ಸೇರಿ ಒಟ್ಟು 0.96. ವಾಹನ ಟೈರ್ ಪಂಚರ್ ಆದಾಗ ಏನಾಗುತ್ತೆ? ಚಕ್ರದೊಳಗಿನ ಟ್ಯೂಬ್ನಲ್ಲಿರುವ ಗಾಳಿ ಹೊರಗೆ ಹೋದರೆ ವಾಹನ ಮುಂದಕ್ಕೆ ಚಲಿಸೋದಿಲ್ಲ. ಪಂಚರ್ ಆದಾಗ ಏನಾಗಲ್ಲ, ಚಲಿಸುತ್ತೆ, ಬಟ್ ಸ್ಪೀಡ್ ಕಡಿಮೆ ಆಗುತ್ತೆ ಮತ್ತು ಹಾಳಾಗುತ್ತೆ ಟೈರು. ರಸ್ತೆಯಲ್ಲಿ ನಡೆಯುವಾಗ ಗಾಳಿ ಜೋರಾಗಿ ಬೀಸಿದಾಗ ನಾವೇನು ಮಾಡಬೇಕು? ಹಿಂದಕ್ಕೆ ತಳ್ಳಿದಂತೆ ಅನುಭವ ಆಗುತ್ತೆ. ಮನೆ ಚಾವಣಿಗಳು ಹಾರಿವಾಗಲು ಕಾರಣ ಅಂದರೆ ಜೋರಾಗಿ ಬೀಸುವ ಗಾಳಿಯ ರಭಸಕ್ಕೆ ಮನೆ ಚಾವಣಿ ಅಡ್ಡ ಬಂದಾಗ ಹಾರಿ ಹೋಗುತ್ತೆ. ನೀರಾವಿ ವಾಯುವಿನ ಒಂದು ಘಟಕವೇ ಅಂದರೆ ಹೌದು, ನೀರಾವಿ ಒಂದು ವಾಯುವಿನ ಘಟಕ ಅಂತಲೇ ಹೇಳ್ಬೋದು. ಯಾಕಂದರೆ ನೀರು ಆವಿ ಆಗೋಗುತ್ತಲ್ಲ. ಆಕ್ಸಿಜನ್ ಇಲ್ಲದಿದ್ದರೆ ಬೆಂಕಿ ಉರಿಯುತ್ತದೆ. ಆಗಲೇ ಇದು ಮಾಡಿ ಚಾನ್ಸೇ ಇಲ್ಲ. ಆಕ್ಸಿಜನ್ ಇಲ್ಲ ಅಂದರೆ ಬೆಂಕಿ ಉರಿಯಲ್ಲ. ಪಟಾಕಿಗಳನ್ನು ಸುಡುವುದರಿಂದ ಏನಾಗುತ್ತೆ? ಸಿಂಪಲ್ಲು ವಾಯು ಮಾಲಿನ್ಯ ಉಂಟಾಗುತ್ತೆ. ಗಾಳಿಯ ದಿಕ್ಕನ್ನು ತೋರಿಸುವ ಸಾಧನ ಯಾವುದು ಅಂದರೆ ಗಾಳಿಪಟ ಅಥವಾ ಗಾಳಿ ಯಂತ್ರಗಳು ಗಾಳಿಯ ಚಲನೆಯನ್ನು ಆಧರಿಸಿ ಕೆಲಸ ಮಾಡ್ತವೆ. ಇನ್ನು ನಾವು 7ನೇ ಚಾಪ್ಟರ್ಗೆ ಎಂಟ್ರಿ ಕೊಡೋಣ. ನೀರು. ಭೂಮಿಯ ಮೇಲ್ಭಾಗ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ ಅಂದರೆ 71%. ನೆನಪಲ್ಲಿದೆ ಇರಬೇಕು ಕೂಡ. ನೀರನ್ನು ಬೇರೆ ಯಾವ ಹೆಸರಿಂದ ಕರೀತಾರೆ? ಜೀವಜಲ ಅಂತ ಕರೀತಾರೆ. ನೀರಿನ ಮುಖ್ಯ ಮೂಲ ಮಳೆ. ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರಗಳು ಯಾವುವು ಅಂದರೆ ಸಾಗರಗಳು. ನದಿಗಳಿಗೆ ನೀರಿನ ಆಧಾರ ಮಳೆಯೇ ಆಧಾರ. ನದಿಗಳು ಎಲ್ಲಿ ಸೇರುತ್ತವೆ? ಸಾಗರದಲ್ಲಿ ಸೇರುತ್ತವೆ. ಚಿಲುಮೆ ಎಂದರೇನು? ಭೂಕವಚದ ಕೆಳಗೆ ಸಂಗ್ರಹಗೊಂಡ ಅಂತರ್ಜಲ ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತವೆ. ಇದನ್ನು ಚಿಲುಮೆ ಎಂದು ಕರೀತಾರೆ. ಬಾವಿ ಎಂದರೇನು? ಭೂ ಮೇಲ್ಪದರದ ಸ್ವಲ್ಪ ಆಳಕ್ಕೆ ಕೊರೆಯುವ ಮೂಲಕ ಪಡೆಯುವ ಅಂತರ್ಜಲವೇ ನೀರೇ ಅಥವಾ ಬಾವಿ ನೀರು ಅಂತ ಕರೀತಾರೆ. ಎಲ್ಲರೂ ಕೂಡ ಅನುಭವಿಸಿರ್ತೀರ, ನೋಡಿರ್ತೀರ, ಕುಡಿದಿರ್ತೀರ ಕೂಡ. ಕೆರೆ ಎಂದರೆ ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ. ಜಲಾಶಯ ಅಥವಾ ಅಣೆಕಟ್ಟು ಅಂದರೆ ನದಿಗಳಿಗೆ ಅಡ್ಡಲಾಗಿ ಕಟ್ಟಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಜಲಾಶಯ. ಅಂತರ್ಜಲ ಮರುಪೂರಣ ಏನು ಮಾಡಬೇಕು ಅಂದರೆ ನೀರು ಭೂಮಿಯೊಳಗೆ ಇಂಗುವಂತೆ ಮಾಡಲು ಇಂಗುಗುಂಡಿಗಳನ್ನು ನಿರ್ಮಿಸಬೇಕು. ಶುದ್ಧ ನೀರಿನ ಭೌತಿಕ ಗುಣಲಕ್ಷಣಗಳು. ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರೋದಿಲ್ಲ. ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಯಾವುದೋ ಟೀ ಪುಡಿದು, ಅದು ನೆನಪಿರಲಿರಲಿ, ಅದರಲ್ಲಿ ಎಲ್ಲ ಇರುತ್ತೆ, ಇಲ್ಲಿರೋದಿಲ್ಲ. ನೀರಿಗೆ ರುಚಿ ಹೇಗೆ ಬರುತ್ತೆ? ನೀರಿಗೆ ರುಚಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳ ಕಾರಣದಿಂದ ಬರುತ್ತೆ. ನೀರಿಗೆ ತೂಕವಿದೆಯಾ? ಖಂಡಿತವಾಗಿಯೂ ತೂಕವಿದೆ. ನೀರು ಎತ್ತರದಿಂದ ಯಾವ ಕಡೆಗೆ? ತಗ್ಗಿಗೆ ಹರಿಯುತ್ತೆ. ಇವೆಲ್ಲ ಕ್ವಶನ್ಸಾ ಅಂತ ಕೇಳ್ಬೋದು, ಬಟ್ ಕ್ವಶನ್ಸ್.
ನೀರು ಯಾವ ಆಕಾರವನ್ನು ಪಡೆಯುತ್ತೆ? ತಾನಿರುವ ಆಕಾರವನ್ನು ಪಡೆಯುತ್ತೆ. ನೀರನ್ನು ಕಾಯಿಸಿದಾಗ ಏನಾಗುತ್ತೆ? ಆವಿಯಾಗುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಲ್ಲಿ ಎಷ್ಟು ಭಾಗ ನೀರಿದೆ ಅಂದರೆ 70% ಭಾಗ ನೀರಿದೆ. ನಮ್ಮ ದೇಹದಲ್ಲೂ ಕೂಡ. ಮೊದಲ ಜೀವ ಉಗಮವಾಗಿದ್ದು ಎಲ್ಲಿ ಅಂದರೆ ನೀರಿನಲ್ಲಿಯೇ ಅನ್ನೋದು ನಿಮಗೆ ಗೊತ್ತಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಒಂದು ಟ್ಯಾಂಕ್ ಅಥವಾ ಒಂದು ನೀರನ್ನು ಏನಾದರೂ ಇಟ್ಟಿದ್ರೆ, ತುಂಬ ದಿನ ಒಂದು ಬಾಟ್ಲಲ್ಲಿ ನೀರು ಇಟ್ಟಿದ್ರೆ ಅಲ್ಲಿ ಹುಳಗಳಾಗುತ್ತೆ. ಹೇಗೆ ಅಂದರೆ ನೀರಿನಲ್ಲಿಯೇ ಉಗಮವಾಗಿದ್ದು. ಹಾಗೆಯೇ ಮೊದಲ ಜೀವಿ ಎಲ್ಲಿ ಉಗಮವಾಗಿದ್ದು ಅಂದರೆ ನೀರಲ್ಲಿ. ಹಸಿರು ಸಸ್ಯಗಳು ಆಹಾರ ತಯಾರಿಸಲು ಯಾವುದು ಅವಶ್ಯಕ ಅಂದರೆ ನೀರು ಅತ್ಯಂತ ಅವಶ್ಯಕ. ಜಲಮಾಲಿನ್ಯ ಅಂದರೆ ಮಣ್ಣು, ಕಸ, ಪೇಪರ್, ಉಳಿಕೆ ಆಹಾರ ಪದಾರ್ಥಗಳನ್ನು ಕಾರ್ಖಾನೆಗಳ ರಾಸಾಯನಿಕಗಳನ್ನು ನೀರಿಗೆ ಸೇರಿಸಿ ಕಲುಷಿತಗೊಳಿಸುವುದೇ ಜಲಮಾಲಿನ್ಯ. ಕಲುಷಿತ ನೀರು ಕುಡಿಯುವುದರಿಂದ ಬರುವ ರೋಗಗಳು ಕಾಲರ, ಅತಿಸಾರ, ಆಮಶಂಕೆ ಮುಂತಾದವು ಬೇಜಾನ್ ಬರ್ತವೆ. ನಿಂತ ನೀರಿನಲ್ಲಿ ಯಾವುದರ ಸಂತತಿ ಹೆಚ್ಚಾಗುತ್ತೆ ಅಂದರೆ ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತೆ. ಸೊಳ್ಳೆಗಳಿಂದ ಹರಡುವ ರೋಗ ಯಾವುದು ಅಂದರೆ ಮಲೇರಿಯಾ. ಮಲೇರಿಯಾ ರೋಗಾಣುವಿನ ಹೆಸರೇನು ಅಂದರೆ ಪ್ಲಾಸ್ಮೋಡಿಯಂ. ನೋಡಿ, ನಾವು ಟೆಕ್ಸ್ಟ್ ಬುಕ್ಕನ್ನು ಓದಿದಾಗ ಇದು ಓದಿರ್ತೀವಿ, ಬಟ್ ಅದನ್ನೇ ಸ್ಪೆಷಲಿ ತಗೊಂಡು ಹೋದಾಗ ನೆನಪಲ್ಲಿ ಉಳಿಯುತ್ತೆ. ಮಲೇರಿಯಾ ರೋಗಾಣುವಿನ ಹೆಸರೇನು ಅಂದರೆ ಪ್ಲಾಸ್ಕೋಡಿಯಂ ಅಂತ. ಯಾವ ಸೊಳ್ಳೆ ಕಚ್ಚುವುದನ್ನು ಮಲೇರಿಯಾ ಬರುತ್ತೆ ಅಂದರೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚಿದಾಗ ಮಲೇರಿಯಾ ಬರುತ್ತೆ. ಮಲೇರಿಯಾ ರೋಗದ ಲಕ್ಷಣಗಳು: ಅತಿಸ್ವರ, ಮೈನಡುಕ, ವಾಂತಿ, ತಲೆನೋವು ಮುಂತಾದವುದು. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಂತಹ ನೀರು ಕುಡಿಬೇಕು ಅಂದರೆ ಶುದ್ಧ ನೀರು. ಇನ್ನೊಂದು ವಿಚಾರ, ನಮಗೆ ನೈತಿಕ ಶಿಕ್ಷಣ ಅಂತ ಕೂಡ ನಮ್ಮ PSTR ಅಲ್ಲಿ ಬರುತ್ತೆ, ಅಥವಾ ಮೌಲ್ಯ ಶಿಕ್ಷಣ ಅಂತ ಬರುತ್ತೆ. ಅದು ಕೂಡ ಈ ಚಾಪ್ಟರ್ ಏನಿದ್ದಾವೆ ಈ ಚಾಪ್ಟರ್ಗಳಲ್ಲಿ ಬರುವಂಥದ್ದು ಇರುತ್ತೆ. ಕೆಲವೊಂದು ಪ್ರಶ್ನೆಗಳು ನೆನಪಲ್ಲಿ ಇರಲಿ, ಅದನ್ನು ಹೇಳಬೇಕು ಅನ್ನಿಸ್ತು ಹೇಳಿದೆ. ಸಂಚಾರಕ್ಕೆ ನೀರನ್ನು ಹೇಗೆ ಬಳಸ್ತಾರೆ ಅಂದರೆ ಅದು ನಿಮಗೆ ಗೊತ್ತಿದೆ. ಸಮೀಪಕ್ಕೆ ಹೋಗಲು ತೆಪ್ಪಗಳನ್ನು, ಸ್ವಲ್ಪ ದೂರ ಪ್ರಯಾಣಕ್ಕೆ ದೋಣಿಗಳನ್ನು, ಬೋಟ್ಗಳನ್ನು, ದೂರದಕ್ಕೆ ಹಡಗುಗಳನ್ನು ಬಳಸ್ತಾರೆ. ಬೇಸಿಗೆಯಲ್ಲಿ ನದಿಗಳು ಏಕೆ ತುಂಬಿ ಹರಿಯುತ್ತವೆ? ಬೇಸಿಗೆಯಲ್ಲಿ ಹಿಮ ಪರ್ವತಗಳು ಹಿಮ ಕರಗೋದ್ರಿಂದ ತುಂಬಿ ಹರಿಯುತ್ತವೆ. ನಮ್ಮಲ್ಲಿ ಮಳೆ, ಬಟ್ ಹಿಮಾಲಯದಲ್ಲಿ ಹಾಗೆ. ಭೂಮಿಯೊಳಗೆ ಅಂತರ್ಜಲ ಹೇಗೆ ಸಂಗ್ರಹವಾಗುತ್ತೆ? ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದೆಡೆ ಸೇರಿ ಅಂತರ್ಜಲವಾಗಿ ಸಂಗ್ರಹವಾಗಿರುತ್ತದೆ. ಜಲ ಸಂತತಿಯ ನಾಶಕ್ಕೆ ಕಾರಣವೇನು ಅಂದರೆ ಕಲುಷಿತ ನೀರು ಜಲಚರ ಸಂತತಿಯ ನಾಶಕ್ಕೆ ಕಾರಣ. ಕೆರೆ ಕುಂಟೆಗಳು ಎಲ್ಲಿ ನಿರ್ಮಿಸಲಾಗುತ್ತೆ? ಬೆಟ್ಟದ ಮೇಲೆ ಎತ್ತರದ ಸ್ಥಳದಲ್ಲಿ ಬಿದ್ದ ಮಳೆಯ ನೀರು ಹರಿದು ಸಂಗ್ರಹವಾಗುವ ತಗ್ಗು ಪ್ರದೇಶಗಳಲ್ಲಿ ನಿರ್ಮಿಸಲಾಗುತ್ತದೆ. ಬಂದ್ವಿ ಈಗ 8ನೇ ಚಾಪ್ಟರ್, ಅದುವೇ ಕೃಷಿ. ರೈತರ ಮುಖ್ಯ ಕಸಬು ಕೃಷಿ. ನಮ್ಮ ತಂದೆಯರದೆಲ್ಲ ಅದೇ ಅಲ್ವಾ. ಕೃಷಿ ಮಾಡುವ ರೈತರನ್ನು ಏನಂತಾರೆ? ಕೃಷಿಕರು ಅಂತ ಕರೀತಾರೆ, ರೈತರು ಅಂತ ಕೂಡ ಕರೀತಾರೆ. ಕೃಷಿಯಲ್ಲಿ 3 ಬಗೆಯ ಕಾರ್ಮಿಕರು: ಕೃಷಿ ಕಾರ್ಮಿಕರು, ಸಣ್ಣ ಕೃಷಿ ಕಾರ್ಮಿಕರು, ದೊಡ್ಡ ಕೃಷಿಕರು. ಕೃಷಿ ಕಾರ್ಮಿಕರು ಅಂದರೆ ತಮ್ಮದೇ ಆದ ಸ್ವಂತ ಜಮೀನು ಇಲ್ಲದೆ ಬೇರೆಯ ಜಮೀನಲ್ಲಿ ಕೂಲಿ ಮಾಡೋರನ್ನು ಕೃಷಿ ಕಾರ್ಮಿಕರು ಅಂತ ಕರೀತಾರೆ. ಕೃಷಿ ಕಾರ್ಮಿಕರ ಮುಖ್ಯ ಸಮಸ್ಯೆಗಳು: ಅವರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯೋದಿಲ್ಲ, ಕೆಲವೊಮ್ಮೆ ಕೂಲಿ ತುಂಬ ಕಡಿಮೆ ಇರುತ್ತೆ. ಕೃಷಿ ಕಾರ್ಮಿಕರಿಗೆ ಸರ್ಕಾರ ತಂದಿರುವ ನಿಯಮಗಳು: ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕಡ್ಡಾಯ ತಂದಿದೆ. ಇವಾಗೇನೋ ಅಂಥ ಸಮಸ್ಯೆ ಇಲ್ಲ ಕನಿಷ್ಠ ಕೂಲಿ ಅಂತ. ಈಗ ಒಬ್ಬೊಬ್ಬರಿಗೆ ಒಂದು ದಿನಕ್ಕೆ 1000-1200 ಇದಾಗುತ್ತೆ. ನೀವು ಬೆಂಗಳೂರಲ್ಲಿ ಏನು ದುಡಿತೀರೋ ಅಲ್ಲೂ ದುಡಿತೀರೋ, ಬಟ್ ಕಷ್ಟವನ್ನು ಕೂಲಿ ಕಾರ್ಮಿಕರು ಹೆಚ್ಚು ಪಡ್ತಾರೆ. ಬಟ್ ಇವರು ಕಡಿಮೆ ಕಷ್ಟಪಡ್ತಾರೆ. ಇವರು ಮೆಂಟಲಿ ಕಷ್ಟಪಟ್ಟರೆ ಅವರು ಫಿಸಿಕಲಿ ಕಷ್ಟಪಡ್ತಾರೆ. ಇನ್ನು ಸಣ್ಣ ಕೃಷಿಕರು ಯಾರು ಅಂದರೆ ತನ್ನದೇ ಆದ ಸ್ವಲ್ಪ ಜಮೀನನ್ನು ಹೊಂದಿರುವ ರೈತನನ್ನು ಸಣ್ಣ ಕೃಷಿಕ ಅಂತ ಕರೀತಾರೆ. ಸಣ್ಣ ಕೃಷಿಕರ ಸಮಸ್ಯೆ: ಕೃಷಿ ಮಾಡಲು ಹಣದ ಅಭಾವ, ಹೌದು, ಜಮೀನು ಕಡಿಮೆ ಇರುತ್ತೆ. ಆಮೇಲೆ ನೀರಾವರಿ ಸೌಲಭ್ಯದ ಕೊರತೆ ಇರುತ್ತೆ. ಸಣ್ಣ ಕೃಷಿಕರಿಗೆ ಹಣ ಸಹಾಯ ಎಲ್ಲಿಂದ ಸಿಗುತ್ತೆ ಅಂದರೆ ಬ್ಯಾಂಕ್ಗಳ ಮೂಲಕ ಸಾಲ ಒದಗಿಸುತ್ತೆ. ದೊಡ್ಡ ಕೃಷಿಕರು ಯಾರು? ಸಾಮಾನ್ಯವಾಗಿ ಹೆಚ್ಚು ಜಮೀನನ್ನು ಹೊಂದಿರುವ ಆಧುನಿಕ ಯಂತ್ರಗಳನ್ನು ಬಳಸುವವರನ್ನು ದೊಡ್ಡ ಕೃಷಿಕರು ಅಂತ ಕರೀತಾರೆ. ಮಳೆ ಆಧಾರಿತ ಕೃಷಿ ಭೂಮಿ ಅಂದರೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಮಳೆಯನ್ನು ಆಶ್ರಯಿಸಿ ಬೆಳೆಯುವ ಜಮೀನನ್ನು ನಾವು ಮಳೆ ಆಶ್ರಿತ ಕೃಷಿ ಭೂಮಿ ಅಂತ ಕರಿತೀವಿ. ನೆನಪಲ್ಲಿ ಇರಲಿ. ಓಕೆ. ಮಳೆ ಆಧಾರಿತ ಬೇಸಾಯವನ್ನು ಖುಷ್ಕಿ ಅಥವಾ ಒಣ ಬೇಸಾಯ ಅಂತ ಕೂಡ ಕರಿತೀವಿ. ಕೃಷಿ ಎಂದರೆ ಕೆರೆ, ಕಾಲುವೆ, ಬಾವಿಗಳಿಂದ ನೀರನ್ನು ಒದಗಿಸುವುದಕ್ಕೆ ಕೃಷಿ ಎನ್ನುತ್ತಾರೆ. ಹನಿ ನೀರಾವರಿ ಎಂದರೆ ಬೆಳೆಗಳ ಬೇರುಗಳಿಗೆ ನೀರು ಹನಿಯಾಗಿ ದೊರೆಯುವಂತೆ ಮಾಡುವ ವ್ಯವಸ್ಥೆ ನೀರಾವರಿ. ತುಂತುರು ನೀರಾವರಿ ಎಂದರೆ ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ನೀರು ಸಮವಾಗಿ ಬೀಳುವ ವ್ಯವಸ್ಥೆ.
ಎಲ್ಲರೂ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಬಂಜರು ಭೂಮಿಯಲ್ಲಿ ಕಡಿಮೆ ಪೋಷಕಾಂಶವುಳ್ಳ ಯಾವ ಸಸ್ಯ ಬೆಳೆಯಲಾಗುತ್ತದೆ? ಜಟ್ರೋಫಾ, ವಂಗೆಯಂತಹ ಜೈವಿಕ ಇಂಧನ ಪಡೆಯುವ ಗಿಡಗಳು. ವಿಚಾರ ಈಗೊಂದು ವಿಚಾರ ಅಂದರೆ ಈಗ ಯುದ್ಧದ ಸಮಯದಲ್ಲಿ ವಂಗೆಯಲ್ಲಿ ಜೈವಿಕ ಇಂಧನ, ವಂಗೆ ಗಿಡದಲ್ಲಿ ಜೈವಿಕ ಇಂಧನಗಳನ್ನು ಮಾಡ್ಬೋದು ಅನ್ನೋದು ನಿಮಗೆ ನೆನಪಲ್ಲಿರಲಿ. ಸಾವಯವ ಕೃಷಿಯಲ್ಲಿ ಏನನ್ನು ಬಳಸಲಾಗುತ್ತೆ ಅಂದರೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ, ಸಾವಯವ ಪೀಡೆನಾಶಕವನ್ನು ಬಳಸಲಾಗುತ್ತೆ. ರಾಸಾಯನಿಕ ಕೃಷಿಯಲ್ಲಿ ಏನನ್ನ ಬಳಸಲಾಗುತ್ತೆ? ರಾಸಾಯನಿಕ ಪೀಡೆಗಳು ಹಾಗೂ ರಾಸಾಯನಿಕ ಗೊಬ್ಬರಗಳು, ಅದರೊಳಗೆ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಸಾಂದ್ರ ಬೇಸಾಯ ಎಂದರೇನು? ಒಂದೇ ಕೃಷಿ ಜಮೀನಿನಲ್ಲಿ ವರ್ಷಕ್ಕೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯೋದು. ಒಂದೇ ವರ್ಷದಲ್ಲಿ 3 ಬೆಳೆ ಬಂದರೆ ಅದು ಸಾಂದ್ರ ಬೇಸಾಯ. ಮಿಶ್ರ ಬೇಸಾಯ ಅಂದರೆ ಬೆಳೆಗಳ ಜೊತೆ ದನ, ಕೋಳಿ, ರೇಷ್ಮೆ, ಜೇನು ಸಾಗಾಣಿಕೆ ಮಾಡುವುದನ್ನು ಮಿಶ್ರ ಬೇಸಾಯ. ತೋಟಗಾರಿಕೆ ಅಂದರೆ ಆಹಾರದ ಬೆಳೆಗಳ ಬದಲು ಕೃಷಿ ಜಮೀನಿನಲ್ಲಿ ಹಣ್ಣುಗಳು, ತರಕಾರಿ, ಕಾಫಿ ಅಥವಾ ಟೀ ಅದನ್ನು ಬೆಳೆಯುವಂಥದ್ದು. ಧಾನ್ಯಗಳನ್ನು ಸಂಗ್ರಹಿಸುವ ಸಾಂಪ್ರದಾಯಿಕ ವಿಧಾನಗಳು ಅಗೆವು, ಬಿದಿರಿನ ಕಣಜ. ಧಾನ್ಯ ಸಂಗ್ರಹಣೆಗೆ ಸಾಂಪ್ರದಾಯಿಕ ವಿಧಾನಗಳಾಗಿವೆ. ಧಾನ್ಯಗಳ ಆಧುನಿಕ ಸಂಗ್ರಹಣೆಗೆ ಏನೆಂದು ಕರೆಯುತ್ತಾರೆ? ಉಗ್ರಾಣಗಳು ಅಥವಾ ಗೋದಾಮು ಅಂತ ಕರೆಯಲಾಗುತ್ತೆ. ಕೃಷಿ ಕೆಲಸದ ಮೊದಲ ಹಂತ ಬೆಳೆ ಬೆಳೆಯಲು ನೆಲ ಉಳುಮೆ ಮಾಡುವುದನ್ನು ಕೃಷಿಯ ಮೊದಲ ಹಂತ. ಬೀಜ ಬಿತ್ತುವುದು ಎಂದರೆ ಉಳುಮೆ ಮಾಡಿದ ನೆಲದಲ್ಲಿ ಬೆಳೆಯಲು ಬೀಜಗಳನ್ನು ಬಿತ್ತುವಂಥದ್ದು. ಬೆಳೆ ರಕ್ಷಣೆ ಎಂದರೇನು? ಪಕ್ಷಿ, ಪ್ರಾಣಿ, ಕೀಟ ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸುವುದು. ಕಟಾವು ಮಾಡುವುದಂದರೆ ಈ ಸಿಂಪಲ್ಲು. ಬೆಳೆಗಳು ಪಕ್ವವಾದ ಮೇಲೆ ಯಂತ್ರಗಳು ಅಥವಾ ಕೈಗಳಿಂದ ಕತ್ತರಿಸುವುದನ್ನೇ ಕಟಾವು ಅಂತಾರೆ. ಇದೆಲ್ಲ ರೈತರ ಮಕ್ಕಳಿಗೆ ಇವೆಲ್ಲ ಸಿಂಪಲ್ ಅನಿಸುತ್ತೆ, ಬಟ್ ಈ ಸಿಟಿಯಲ್ಲಿ ಓದಿರೋದು ಸ್ವಲ್ಪ ಇದಾಗುತ್ತೆ. ಬೀದರ್ ಜಿಲ್ಲೆಯ ಪ್ರಮುಖ ಬೆಳೆಗಳು ಇವು ಇಂಪಾರ್ಟೆಂಟು: ತೊಗರಿ, ಗೋಧಿ, ಜೋಳ, ಕಬ್ಬು. ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಯಾವುದಪ್ಪ ಇಂಪಾರ್ಟೆಂಟು ಅಂದರೆ ಭತ್ತ, ತೆಂಗು, ಅಣಿಕೆ, ಮೆಣಸು, ಗೋಡಂಬಿ, ಕೋಕೋ ದಕ್ಷಿಣ ಕನ್ನಡದಾದರೆ. ಕೊಡಗು ಜಿಲ್ಲೆಗೆ ಬಂದರೆ ಕೊಡಗು ಜಿಲ್ಲೆಯಲ್ಲಿ ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು, ರಾಗಿ, ಭತ್ತ. ಚಿತ್ರದುರ್ಗ ಜಿಲ್ಲೆದು ಅಂದರೆ ಶೇಂಗಾ, ಮುಸುಕಿನ ಜೋಳ, ಜೀರಿಗೆ, ಕಡಲೆ ಆಗಿರುವಂಥದ್ದು. ಇನ್ನು ತುಮಕೂರಿಗೆ ಬಂದರೆ ನಿಮಗೆ ಗೊತ್ತಿದೆ ರಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯೋದು. ಕೃಷಿಗೆ ಆಧಾರವಾಗಿರುವ ಪ್ರಮುಖ ನೈಸರ್ಗಿಕ ಮೂಲ ಮಳೆಯೇ ಕೃಷಿಗೆ ಮುಖ್ಯ ಆಧಾರ. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವಲ್ಲ ಎಂಬ ವಾಕ್ಯ ಯಾರ ಮಹತ್ವವನ್ನು ಸಾರುತ್ತೆ ಅಂದರೆ ಕವಿವಾಣಿಯು ಕೃಷಿಕರ ರೈತರ ಮಹತ್ವವನ್ನು ತಿಳಿಸುತ್ತೆ. ಒಕ್ಕಲಿಗ. ಓಕೆ. ನಮ್ಮ ದೇಶದ ಮುಖ್ಯ ಕಸುಬು ಯಾವುದು ಅಂದರೆ ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿಯೇ ನಮ್ಮ ದೇಶದ ಮುಖ್ಯ ಕಸುಬು. ಸ್ನೇಹಿತರೆ, ಈಗ ನಾನು 5ನೇ ತರಗತಿಯ 1 ಆಗಿದೆ, 2, 3, 4, 5, 6, 7, 8, 9, 10, 11, 12 ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ದೀನಿ. ಉಳಿದಿರೋದಂಥದ್ದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ 6ನೇ ತರಗತಿಯ ಎಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಹೆಚ್ಚು ವ್ಯೂಸನ್ನು ಕೊಡಿ. ಯಾಕಂದರೆ ನಾನು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಕ್ವಶನ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನಿಮ್ಮ ಸಪೋರ್ಟ್ ಆದರೂ ಬೇಕಲ್ವಾ? ಓಕೆ. ಇನ್ನು ಇದರ PDF ಕೇಳ್ತಿದ್ದೀರಾ, ಏನೋ ಇದರ PDF ಬೇಕು ಅಂದರೆ ನೀವು ಫಸ್ಟು ಕ್ಲಾಸ್ಗಳನ್ನು ಕೇಳಿ. ಇದಾದ ಮೇಲೆ 5, 6, 7 ಈ 3 ಸೇರಿಸಿ ಒಂದು PDF ರೆಡಿ ಮಾಡಿ ಕ್ವಶನ್ ಆನ್ಸರ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ನನ್ನದು. ಅದು ನನ್ನ ಜವಾಬ್ದಾರಿ. ನಾನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.